ಕರ್ನಾಟಕ ಕಾರ್ಸ್ ವತಿಯಿಂದ 1.5 ಲಕ್ಷ ಬಜೆಟ್ ನಲ್ಲಿ 10 ಗಾಡಿಗಳು ಈ ಸರಿ ತೋರಿಸ್ತೀನಿ. ಒಂದಲ್ಲ ಎರಡಲ್ಲ 10 ಗಾಡಿಗಳು ತೋರಿಸ್ತೀನಿ. ಬರೀ 1.5 ಲಕ್ಷ ರೂಪಾಯಿಗೆ ಆಗುತ್ತೆ ಗಾಡಿಗಳು. ಈ ಸತಿ 1.5 ಲಕ್ಷದ್ದು ಮೇಳನೆ ಮಾಡೋಣ. ಬರೀ ಶಿಫ್ಟ್ ಗಾಡಿ 1.5 ಲಕ್ಷ. ಈ ಶಿಫ್ಟ್ ಕೂಡ ಅಷ್ಟೇ ನೋಡಿ, ಈ ಶಿಫ್ಟ್ ಕೂಡ ಅಷ್ಟೇ 1.5 ಲಕ್ಷ ಹೇಳ್ತಾ ಇದಾರೆ. ಇದು ಅಷ್ಟೇ ಫೈನಲ್ ಪ್ರೈಸ್ 1.35 ಆಗುತ್ತೆ. ಇದು ಅಷ್ಟೇ 1.35 ಆಗುತ್ತೆ. ಇದು ಕೂಡ ಅಷ್ಟೇ 1,35,000 ರೂಪಾಯಿಗೆ ಆಗುತ್ತೆ. % ನೋಡಿ, ಈ ಗಾಡಿನಾರು ತಗೊಳ್ಳಿ, ಈ ಗಾಡಿನಾರು ತಗೊಳ್ಳಿ, ಈ ಗಾಡಿನಾರು ತಗೊಳ್ಳಿ, ಈ 3 ಗಾಡಿಯಲ್ಲಿ ಯಾವ ಗಾಡಿನಾರು ತಗೊಳ್ಳಿ 1,40,000. ಬರೀ 1.5 ಲಕ್ಷ ಹೇಳ್ತಾ ಇದೀನಿ. ನಮ್ ಚಾನಲ್ ಫಾಲೋ ಮಾಡಿದ್ರೆ 1.40 ಗಾಡಿ ಬಿಟ್ಕೊಡ್ತೀನಿ. ಲೋ ಬಜೆಟ್ ಕಾರ್ ಮೇಳನೆ ಮಾಡೋಣ ಇವತ್ತು. ಅದನ್ನ ತಗೊಂಡ್ರೆ 1.35, ಇದನ್ನ ತಗೊಂಡ್ರೆ 1.5. 1.35 ಗಾಡಿ ಬಿಟ್ಕೊಡ್ತೀನಿ ಸರ್. 1.5 ಹೇಳ್ತಾ ಇದೀವಿ, 1.35 ಗಾಡಿ ಬಿಟ್ಕೊಡ್ತೀನಿ. 2,30,000 ರೂಪಾಯಿಗೆ ಗಾಡಿ ಆಗುತ್ತೆ. 220 ಗಾಡಿ ಬಿಟ್ಕೊಡ್ತೀನಿ. ಬರೀ 4.25 ಗಾಡಿ ಬಿಟ್ಕೊಡ್ತೀನಿ. ಡೀಸೆಲ್ ವೇರಿಯಂಟ್ ಸರ್. 2,35,000 ರೂಪಾಯಿ ಗಾಡಿ ಬಿಟ್ಕೊಡ್ತೀನಿ. ನಮ್ ಚಾನಲ್ ಫಾಲೋ ಮಾಡಿದ್ರೆ 2 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀನಿ ಸರ್. 4 ಲಕ್ಷಕ್ಕೆ ಗಾಡಿ ಬಿಟ್ಕೊಡ್ತೀನಿ ಸರ್. ಇಲ್ಲಿ 4.25 ಹೇಳ್ತಾ ಇದೀನಿ, 4 ಲಕ್ಷಕ್ಕೆ ಗಾಡಿ ಬಿಟ್ಕೊಡ್ತೀನಿ. ಡೌನ್ ಪೇಮೆಂಟ್ ಇಲ್ಲ, ಫುಲ್ ಕ್ಯಾಶ್. ನಮಸ್ಕಾರ ವೀಕ್ಷಕರ, ವೆಲ್ಕಮ್ ಟು ವಿಷನ್ ಕನ್ನಡಿಗ. ನಾವಿವತ್ತಿರೋದು ಕರ್ನಾಟಕ ಕಾರ್ಸ್ ಯೂನಿಟ್ 2. ಇದು ನಾಯಿಂಡಳ್ಳಿ ಹತ್ರ ರಿಂಗ್ ರೋಡ್ ಅಲ್ಲೇ ನೋಡಿ. ಇದೇ ರಿಂಗ್ ರೋಡ್ ಪಕ್ಕದಲ್ಲೇ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಎಲ್ಲಾ ಗಾಡಿಗಳು ಇದೆ ಇವತ್ತು. ಈ ಸತಿ ಗಾಡಿನ ತುಂಬಿಸ್ಬಿಟ್ಟಿದ್ದಾರೆ. 1.5 ಲಕ್ಷದಿಂದ ಸ್ಟಾರ್ಟ್. 1.5 ಲಕ್ಷ ಅಂತ ಹೇಳಿದ್ರೆ ಅದು ಸ್ವಲ್ಪ ನೆಗೋಷಿಯೇಟ್ ಮಾಡಿದ್ರೆ 1,35,000ದಿಂದ ಗಾಡಿಗಳು ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಪ್ರತಿ ಒಂದು ಗಾಡಿಗಳು ಇದೆ ನೋಡಿ. ಇದೆಲ್ಲದು ಅಷ್ಟೇ 1.5, 1.35, 1.40 ಆ ತರನೇ ಇರುವಂತ ವೆಹಿಕಲ್ಗಳು ಜಾಸ್ತಿ ಇರುವಂತದ್ದು. ಈ ಸತಿ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಗಾಡಿ ಓಡಿಸ್ಕೊಳೋರ್ಗೆ, ಕಲಿಯೋರ್ಗೆ ಎಲ್ಲಾರ್ಗು ಒಂದು ಸೂಪರ್ ಆಗಿರುವಂತ ಆಫರ್ ಪ್ರೈಸ್ ಅಲ್ಲಿ ಬರ್ತಾ ಇರೋದು. ಇಷ್ಟೇ ಅಲ್ಲ ನೋಡಿ, ಇವಾಗ ಇದು ತೋರಿಸ್ತಾ ಇದೀನಿ ನೋಡಿ, ಆಡಿ ವಿತ್ ಸನ್ರೂಫ್ ಬರ್ತಕ್ಕಂಥದ್ದು. ಇದು ಬರೀ 4 ಲಕ್ಷ ರೂಪಾಯಿಗೆ ಆಗುತ್ತೆ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಕೊಡ್ತಾರೆ. ಸಿಂಗಲ್ ಓನರ್ 2014 ಮಾಡಲ್ ಲಕ್ಸುರಿ ಗಾಡಿನ ಫಸ್ಟ್ ಟೈಮ್ ಇವ್ರು ತರಿಸಿರುವಂತದ್ದು ನೋಡಿ. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಇಲ್ಲಿ ಒಂದಲ್ಲ ಎರಡಲ್ಲ ಒಂದು 30-35 ಗಾಡಿಗಳಿದೆ. ನೀವು ಒಂದ್ಸತಿ ಬಂದು ವಿಸಿಟ್ ಮಾಡಿ. ಕರ್ನಾಟಕ ಕಾರ್ಸ್ ಯೂನಿಟ್ 2. ಬ್ರೋ, 1.5 ಲಕ್ಷದಲ್ಲಿ ಈ ಸತಿ ಎಷ್ಟು ಗಾಡಿಗಳು ಇಟ್ಟಿದ್ದೀರಾ ಬ್ರೋ? ನೋಡ್ತಾ ಇದ್ದೀರಾ? ನಮಸ್ಕಾರ ಕರ್ನಾಟಕ ವೀಕ್ಷಕರಿಗೆ. ಕರ್ನಾಟಕ ಕಾರ್ಸ್ ವತಿಯಿಂದ 1.5 ಲಕ್ಷ ಬಜೆಟ್ ನಲ್ಲಿ 10 ಗಾಡಿಗಳು ಈ ಸರಿ ತೋರಿಸ್ತೀನಿ. ಒಂದಲ್ಲ ಎರಡಲ್ಲ 10 ಗಾಡಿಗಳು ತೋರಿಸ್ತೀನಿ. ಮತ್ತೆ ಇದೇ ಫಸ್ಟ್ ಗಾಡಿ, ಫಿಯೆಸ್ಟಾ ಹೇಳಿ. ಗಾಡಿ ನೀವು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೆನೆನ್ಸ್ ಇದೆ. ಗಾಡಿ ಬಂದು ಶೋರೂಮ್ ರಿಕಾರ್ಡೆಡ್ 2010 ಮಾಡಲು. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 4 ಪವರ್ ವಿಂಡೋ ಬರುವಂತ ವೆಹಿಕಲ್. ಫ್ರೆಶ್ ಡಾಕ್ಯುಮೆಂಟ್ ರನ್ನಿಂಗ್, ಸಿಂಗಲ್ ಓನರ್. ಬರೀ ನಿಮ್ಗೆ 1.5 ಲಕ್ಷಕ್ಕೆ ಕೊಡ್ತೀನಿ ಸರ್. ವಿತ್ ಬ್ರಾಂಡ್ ನ್ಯೂ ಟೈರ್. ನೀವು ಬಾಡಿ ಲೈನ್ ನೋಡ್ತಾ ಇರ್ಬೋದು ವೀಕ್ಷಕರೇ. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಫಸ್ಟ್ ನೋಡ್ತಾ ಇರ್ಬೋದು, ಅದು ಕೂಡ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಬರೀ 1.5 ಲಕ್ಷ ರೂಪಾಯಿಗೆ ಆಗುತ್ತೆ ಈ ಗಾಡಿಗಳು. ಈ ಸತಿ 1.5 ಲಕ್ಷದ್ದು ಮೇಳನೆ ಮಾಡೋಣ. ಒಂದಲ್ಲ ಎರಡಲ್ಲ 10 ಗಾಡಿಗಳಿದೆ. ಬ್ರೋ, ಈ ಗಾಡಿನ 1.5 ಲಕ್ಷನಾ? ನಮಸ್ಕಾರ. ಇದು ಗಾಡಿ 1.5 ಲಕ್ಷ. ಬರೀ ಶಿಫ್ಟ್ ಗಾಡಿ 1.5 ಲಕ್ಷ. 2006 ಮಾಡಲು. ಆ ಗಾಡಿ ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂದ್ಸತಿ ತೋರಿಸ್ಕೊಡಿ ಸರ್. ಗಾಡಿ ನೋಡ್ತಾ ಇರ್ಬೋದು ವೀಕ್ಷಕರೇ, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬರೀ 1.5 ಲಕ್ಷ ರೂಪಾಯಿಗೆ ಗಾಡಿ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಬ್ರಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿದೆ. ಹಾಗೆ ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಪಲ್ಸ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್. ಬರೀ 1.5 ಲಕ್ಷ. ಈ ಗಾಡಿ ಕೂಡ 1.5 ಲಕ್ಷ ರೂಪಾಯಿ. ಬ್ರೋ, ಈ ಶಿಫ್ಟ್ ಕೂಡ 1.5 ಲಕ್ಷನಾ? ಹೌದು ಸರ್. ಈ ಶಿಫ್ಟ್ ಸಾರೆ 1.5 ಲಕ್ಷ. ಗಾಡಿ ನೀವು ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೆನೆನ್ಸ್ ಆಗಿದೆ. 2004 ಮಾಡಲ್ ಇದು. ಬರೀ 1.5 ಲಕ್ಷ ಹೇಳ್ತಾ ಇದ್ದೀನಿ. ಮುಂದ್ಗಡೆ ಬನ್ನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಇದೇ ಅಲ್ಲ, ಆ ಶಿಫ್ಟ್ ಅಷ್ಟೇ, ಈ ಶಿಫ್ಟ್ ಅಷ್ಟೇ. ಅದು 1.5 ಲಕ್ಷ ಇಲ್ಲಿ ಹೇಳ್ತಾ ಇದೀವಿ, 1.35 ಫೈನಲ್ ಕೊಡ್ತೀನಿ. ಈ ಶಿಫ್ಟ್ ಅಷ್ಟೇ 1.5 ಲಕ್ಷ ಹೇಳ್ತಾ ಇದೀನಿ. 1.30ಗೆ ನಿಮ್ ಚಾನಲ್ ಮುಖಾಂತರ ನಮ್ ಚಾನಲ್ ಫಾಲೋ ಮಾಡಿದ್ರೆ 1.35 ಬಿಟ್ಕೊಡ್ತೀನಿ. ಗಾಡಿ ತೋರಿಸ್ಕೊಡಿ ಸರ್. ನೋಡಿ, ಈ ಶಿಫ್ಟ್ ಕೂಡ ಅಷ್ಟೇ ನೋಡಿ, ಈ ಶಿಫ್ಟ್ ಕೂಡ ಅಷ್ಟೇ 1.5 ಲಕ್ಷ ಹೇಳ್ತಾ ಇದಾರೆ. ಇದು ಅಷ್ಟೇ ಫೈನಲ್ ಪ್ರೈಸ್ 1.35 ಆಗುತ್ತೆ. ಇದು ಅಷ್ಟೇ 1.35 ಆಗುತ್ತೆ. ನೀವು ಈ ಚಾನಲ್ ನ ಫಾಲೋ ಮಾಡಿರ್ಬೇಕು, ಅವ್ರ ಚಾನಲ್ ಕೂಡ ಫಾಲೋ ಮಾಡಿರ್ಬೇಕು. ಹಾಗೆ ಈ ವಿಡಿಯೋನ ತೋರಿಸಿದ್ರೆ 100% ನಿಮಗೆ 1,35,000 ರೂಪಾಯಿ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು, ಇದು ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರುವಂತ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಲ್ಸ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂಥ ವೆಹಿಕಲ್ ವಿತ್ ಬ್ರಾಂಡ್ ನ್ಯೂ ಟೈರ್ ವಿತ್ ಅಲೈಸ್ ಬರ್ತಕ್ಕಂಥದ್ದು. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಶಿಫ್ಟ್ಗಳು. ಇದು ಅಷ್ಟೇ 1.35, ಇದು ಅಷ್ಟೇ 1.35. ಬ್ರೋ, ಈ ಗಾಡಿ ಸರ್, ಈ ಗಾಡಿನೂ ಅಷ್ಟೇ ಸರ್. ಬರೀ 1.5 ಲಕ್ಷ ಹೇಳ್ತಾ ಇದೀವಿ. ಇಲ್ಲೇ 2006 ಮಾಡಲು, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ವೆಹಿಕಲ್. ವರ್ನಾ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್.
ನಿಮ್ಗೆ ಬರೀ 1.5 ಲಕ್ಷ ಹೇಳ್ತಾ ಇದ್ರಿ. ನಮ್ ಚಾನಲ್ ಫಾಲೋ ಮಾಡಿದ್ರೆ ನಿಮ್ಗೆ ಬರೀ 1,35,000 ರೂಪಾಯಿ ಗಾಡಿ ಬಿಟ್ಟು ಕೊಡ್ತೀನಿ ಸರ್. ಇದು ಕೂಡ ಅಷ್ಟೇ 1,35,000 ರೂಪಾಯಿಗೆ ಆಗುತ್ತೆ. ಈ ಚಾನೆಲ್ ನ ಫಾಲೋ ಮಾಡಿದ್ರೆ 100% 1,35,000 ರೂಪಾಯಿಗೆ ಆಗುತ್ತೆ. ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ. 60 to 70% ಇರುವಂತ ಟೈರ್ ಕಂಡೀಷನ್. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇಂಟೀರಿಯರ್ ಇದು ಕೂಡ ತುಂಬಾ ಚೆನ್ನಾಗಿರುವಂತದ್ದು. ವಿತ್ ಸಿಸ್ಟಮ್ ಕೂಡ ಇದೆ. ನೀವು ಹಾಗೆ ನೋಡ್ತಾ ಇರ್ಬೋದು, ಸೀಟ್ ಕವರ್ಸ್ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತದ್ದು. ಬರೀ 1,35,000 ರೂಪಾಯಿಗೆ ಆಗುತ್ತೆ. ಬ್ರೋ ಈ ಗಾಡಿ ಸರ್ ರಿಡ್ಸ್ 2010 ಮಾಡಲು. ಇದು ಸಹ ಗಾಡಿ ತುಂಬಾ ಚೆನ್ನಾಗಿ ವೆಲ್ ಮೇಂಟೆನೆನ್ಸ್ ಆಗಿದೆ. 1.5 ಲಕ್ಷ ಹೇಳ್ತಾ ಇದೀನಿ, 1.40ಗೆ ಕೊಡ್ತೀನಿ. ಬರೀ ಚಾನಲ್ ಫಾಲೋ ಮಾಡಿದ್ರೆ. ಇದ್ ಬೇಡ, ರಿಡ್ಸ್ ಬೇಡ, ವೈಟ್ ಕಲರ್, ಸಿಲ್ವರ್ ಕಲರ್ ಶಿಫ್ಟ್ ಬೇಕಾ? 2007 ಮಾಡಲು, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ವೆಹಿಕಲ್ 1.5 ಹೇಳ್ತಾ ಇದೀನಿ. ಬರೀ ನಮ್ ಚಾನಲ್ ಫಾಲೋ ಮಾಡಿದ್ರೆ 1.40ಗೆ ಗಾಡಿ ಬಿಟ್ಟು ಕೊಡ್ತೀನಿ. ನಮ್ ಚಾನಲ್ ಫಾಲೋ ಮಾಡಿದ್ರೆ ಬರೀ 1,40,000 ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಅದ್ ಬೇಡ, ಡೀಸೆಲ್ ವೇರಿಯಂಟ್ ಬೇಕಾ? AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಮ್ಯಾಕ್ ವೀಲ್ ಬರುತ್ತೆ. ಗಾಡಿ ವೆಲ್ ಮೇಂಟೆನೆನ್ಸ್ ಆಗಿದೆ, ಡೀಸೆಲ್ ವೇರಿಯಂಟ್. ಇದು ಸಹ ಅಷ್ಟೇ 1.5 ಲಕ್ಷ ಹೇಳ್ತಾ ಇದೀನಿ ಗಾಡಿ. ಬರೀ ನಮ್ ಚಾನಲ್ ಫಾಲೋ ಮಾಡಿದ್ರೆ 1,40,000 ರೂಪಾಯಿಗೆ ಗಾಡಿ ಬಿಟ್ಟು ಕೊಡ್ತೀನಿ. ನಮ್ ಚಾನಲ್ ಫಾಲೋ ಮಾಡಿದ್ರೆ ಖಂಡಿತ 1.40ಗೆ ಗಾಡಿ ಬಿಟ್ಟು ಕೊಡ್ತೀನಿ ಸರ್. ಚಾನಲ್ ನ ಫಾಲೋ ಮಾಡ್ಕೊಂಬಂದ್ರೆ 100% ನೋಡಿ, ಈ ಗಾಡಿನಾರು ತಗೊಳ್ಳಿ, ಈ ಗಾಡಿನಾರು ತಗೊಳ್ಳಿ, ಈ ಗಾಡಿನಾರು ತಗೊಳ್ಳಿ, ಈ 3 ಗಾಡಿಯಲ್ಲಿ ಯಾವ ಗಾಡಿನಾರು ತಗೊಳ್ಳಿ, 1,40,000 ಖಂಡಿತ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್ 2007 ಮಾಡಲು, ಸೆಕೆಂಡ್ ಓನರ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್, ಆಲ್ ಡಾಕ್ಯುಮೆಂಟ್ ಇರೋ ಅಂತ ವೆಹಿಕಲ್. ಬರೀ 1.5 ಲಕ್ಷ ಹೇಳ್ತಾ ಇದೀನಿ. ನಮ್ ಚಾನಲ್ ಫಾಲೋ ಮಾಡಿದ್ರೆ 1.40 ಗಾಡಿ ಬಿಟ್ಟು ಕೊಡ್ತೀನಿ. ಸ್ಯಾಂಟ್ರೋ LS ನೋಡಿ, ಸ್ಯಾಂಟ್ರೋ LS ಇದು ಕೂಡ 1.40 ನೋಡಿ. ಆಲ್ಮೋಸ್ಟ್ ಬ್ಯಾಕ್ ಸೈಡ್ ಬ್ರ್ಯಾಂಡ್ ನ್ಯೂ ಟೈರ್ ಇರೋಂಥದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ ನೋಡಿ, ಇದು ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರುವಂತ ಇಂಟೀರಿಯರ್ ವಿತ್ ಲೆದರ್ ಅಪಾಲ್ಸ್ಟ್ರಿ. ಹೊಸದು ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಸ್ಟ್ರಿ ಹಾಕ್ಸಿದ್ದಾರೆ. ಬರೀ 1,40,000 ರೂಪಾಯಿಗೆ ಆಗುತ್ತೆ ಈ ವೆಹಿಕಲ್. ಈ ಸತಿ 1.5 ಒಳಗಡೆ ಎಲ್ಲಾ ಗಾಡಿಗಳು ತೋರಿಸ್ತಾ ಇದೀವಿ. 8 ರಿಂದ 10 ಗಾಡಿ 1.5 ಒಳಗಡೆ ಲೋ ಬಜೆಟ್ ಕಾರ್ ಮೇಳನೆ ಮಾಡೋಣ ಇವತ್ತು. ಸರ್ ಇಂಡಿಕೋ ಬ್ಲಾಕ್ ಕಲರ್ದು ಬ್ಲಾಕ್ ಬ್ಯೂಟಿ ಗಾಡಿ ಇಂಡಿಕೋ ಬರೀ 1.5 ಲಕ್ಷಕ್ಕೆ ಈ ಗಾಡಿನೂ ಮಾಡ್ಕೊಡ್ತೀನಿ. ನಮ್ ಚಾನಲ್ ಫಾಲೋ ಮಾಡಿದ್ರೆ 1.35ಗೆ ಬಿಟ್ಟು ಕೊಡ್ತೀನಿ. ಹೋಗಿ ಚಾನಲ್ ನ ಫಾಲೋ ಮಾಡ್ಕೊಂಡ್ ಬರೀ 1,35,000. ಹೌದು ಸರ್, FC ರನ್ನಿಂಗ್ ಇರುವಂತ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್ ಸರ್. ಇದು ಪೆಟ್ರೋಲ್ ಮಾಡಲ್ ಬ್ರೋ 2010 ಮಾಡಲು, 2010 ಮಾಡಲ್ ವಿತ್ FC ರನ್ನಿಂಗ್ ಇರುವಂತ ವೆಹಿಕಲ್. ಇದು ಸಹ 2010 ಮಾಡಲು, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್, ಫೋರ್ಡ್ ಫಿಯೆಸ್ಟಾ. ಬರೀ 1.5 ಲಕ್ಷಕ್ಕೆ ಗಾಡಿ ಬಿಟ್ಟು ಕೊಡ್ತೀನಿ ಸರ್. ಇದು ಕೂಡ 1.5 ಲಕ್ಷ ರೂಪಾಯಿಗೆ ಆಗುತ್ತೆ ವೀಕ್ಷಕ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಅದನ್ನ ತಗೊಂಡ್ರೆ 1.35, ಇದನ್ನ ತಗೊಂಡ್ರೆ 1.5. ಇದು ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತದ್ದು, ಅದು ಕೂಡ FC ರನ್ನಿಂಗ್ ಇರುವಂತದ್ದು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಚವರ್ ಲೈಟ್ ಗಾಡಿ ಇದು. ಗಾಡಿ ತುಂಬಾ ಚಿಕ್ಕದು, ಬ್ಯಾಂಗ್ಳೂರ್ ಹಾರ್ಟ್ ಸಿಟಿಗೆ ಬೆಸ್ಟ್ ಗಾಡಿ. ಬ್ಲಾಕ್ ಕಲರ್ ಬ್ಲಾಕ್ ಬ್ಯೂಟಿ ಗಾಡಿ ಸರ್. ಇದು 2009 ಮಾಡಲ್ ಗಾಡಿ, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ವೆಹಿಕಲ್, ಶೋರೂಮ್ ರಿಕಾರ್ಡೆಡ್, ಅಡ್ವೊಕೇಟ್ ಯೂಸ್ ಮಾಡ್ತಾ ಇರೋದಂತ ವೆಹಿಕಲ್. ಬರೀ 40,000 ಕಿಲೋಮೀಟರ್ ಗಾಡಿ, ಶೋರೂಮ್ ರಿಕಾರ್ಡೆಡ್ 40,000 ಡ್ರಿವನ್ ಆಗಿರೋಂತ ವೆಹಿಕಲ್. ಹೌದು ಸರ್, ತುಂಬಾ ಕಡಿಮೆ ಓಡಿರೋದ್ ವೆಹಿಕಲ್. ನೀವು ಬಂದ್ ಟ್ರೈಲ್ ಹೊಡೆದ್ ನೋಡಿ. ಗಾಡಿ ಇಲ್ಲ ಅಂತ ಹೇಳೋದಿಲ್ಲ, ಹಂಗ್ ಗಾಡಿ ಇದೆ, ಹಂಗಿದೆ ಸರ್ ಗಾಡಿ. ಎಷ್ಟು ಹೇಳ್ತಾ ಇದೀರಾ ಬ್ರೋ? ಸರ್ 1.35ಗೆ ಗಾಡಿ ಬಿಟ್ಟು ಕೊಡ್ತೀನಿ ಸರ್. 1.5 ಹೇಳ್ತಾ ಇದೀವಿ, 1.35ಗೆ ಗಾಡಿ ಬಿಟ್ಟು ಕೊಡ್ತೀನಿ. ಅದನ್ನು ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ ಬರೀ 1,35,000 ರೂಪಾಯಿಗೆ ಗಾಡಿ ಆಗುತ್ತೆ. ಅಡ್ವೊಕೇಟ್ ಗಾಡಿ. ಅವ್ರು ಬರೀ ಏನಿಲ್ಲ, ಮನೆಯಿಂದ ಕೋರ್ಟಿಂದ ಮನೆ ಹೋಗಿರೋದು. ಹೌದು, ಜಾಸ್ತಿ ಗಾಡಿನೇ ಓಡಿಸಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಫ್ರಂಟ್. ಅದು ಬರೀ 40,000 ಡ್ರಿವನ್ ಆಗಿರುವಂತ ವೆಹಿಕಲ್. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು. ಇಂಟೀರಿಯರ್ ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಅದು ಕೂಡ ಚೆನ್ನಾಗಿ ಮೇಂಟೈನ್ ಆಗಿರೋಂಥದ್ದು. ಬರೀ 40,000 ಡ್ರಿವನ್ ಆಗಿರೋಂಥ ವೆಹಿಕಲ್ 1,35,000 ರೂಪಾಯಿಗೆ. ನೀವು ಬೆಂಗಳೂರಲ್ಲಿ ಹುಡ್ಕೊಂಡ್ ಬಂದ್ರು ಎಲ್ಲೂ ಸಿಗಲ್ಲ. ಈ ಗಾಡಿ ಇದೆ, ಒಂದ್ಸತಿ ಬೇಗ ಬಂದು ಗ್ರಾಬ್ ಮಾಡ್ಕೊಳ್ಳಿ. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ನಮಸ್ಕಾರ ಕರ್ನಾಟಕ ಜನತೆಗೆ, ಕರ್ನಾಟಕ ಕಾರ್ಸ್ ವತಿಯಿಂದ ಮತ್ತೊಮ್ಮೆ 2010 ಮಾಡಲ್ ಗಾಡಿ ಬಂದಿದೆ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. 2.5 ಹೇಳ್ತಾ ಇದೀವಿ. ಮುಂದ್ಗಡೆ ಬನ್ನಿ, 2.30ಗೆ ಗಾಡಿ ಬಿಟ್ಟು ಕೊಡ್ತೀನಿ. ಗಾಡಿ ತುಂಬಾ ಚೆನ್ನಾಗಿದೆ. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್, ಸಿಂಗಲ್ ಓನರ್. ನೀವು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ ಇರೋಂಥದ್ದು. ಹಾಗೆ ಇಂಟೀರಿಯರ್ ಬಂದ್ರೆ ನೋಡಿ, ಇದು ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿರೋಂಥದ್ದು, ವಿತ್ ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಅದು ಅಷ್ಟೇ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿರೋದು. 2,30,000 ರೂಪಾಯಿ ಗಾಡಿ ಬಿಟ್ಟು ಕೊಡ್ತೀನಿ. 2,30,000 ರೂಪಾಯಿಗೆ ಗಾಡಿ ಆಗುತ್ತೆ. 2010 ಮಾಡಲ್, ಸಿಂಗಲ್ ಓನರ್ ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್. ಸರ್ 2010 ಮಾಡಲ್, CNG ವಿತ್ ಪೆಟ್ರೋಲ್ ಸರ್. i10 CNG ವಿತ್ ಪೆಟ್ರೋಲ್, ಸೆಕೆಂಡ್ ಓನರ್ ವೆಹಿಕಲ್.
ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್ ಇದು. ಇದು ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತದ್ದು CNG ಪೆಟ್ರೋಲ್. ಹೌದು ಸರ್, ಸೆಕೆಂಡ್ ಓನರ್ ವೆಹಿಕಲ್ ಆಗಿರುವಂತದ್ದು. ವೀಕ್ಷಕರೇ ನೀವು ಗಾಡಿ ನೋಡ್ತಾ ಇರ್ಬೋದು, ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಆಲ್ಮೋಸ್ಟ್ 60 to 70% ಇರುವಂತ ಟೈರ್ ಕಂಡೀಷನ್. ಹಾಗೆ ನಾನು ಇಂಟೀರಿಯರ್ ತೋರಿಸ್ತೀನಿ ನಿಮ್ಗೆ. ನೋಡಿ ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಲೆದರ್ ಅಪಾಲ್ಸಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಬ್ರೋ ಇದ್ರದ್ದು ಆಸ್ಕಿಂಗ್ ಪ್ರೈಸ್ ಸರ್ ಈ ಗಾಡಿ ಬಂದು 2.30 ಹೇಳ್ತಾ ಇದೀವಿ. ಮುಂದ್ಗಡೆ ಬನ್ನಿ 2 lakhs ಗೆ ಗಾಡಿ ಬಿಟ್ಕೊಡ್ತೀನಿ ಸರ್. ಬರೀ 2 ಲಕ್ಷ ರೂಪಾಯಿ ಗಾಡಿ ಬಿಟ್ಕೊಡ್ತೀರಾ? ಖಂಡಿತ ಸರ್. 2 lakhs ಡಾಕ್ಯುಮೆಂಟ್ ರನ್ನಿಂಗ್ ಇರೋದು, ಪೆಟ್ರೋಲ್ ವಿತ್ CNG. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್. ಬ್ಲೂ ಕಲರ್ ಗಾಡಿ i20 ಆಸ್ಟಾ ಟಾಪ್ ಎಂಡ್ ಗಾಡಿ ಸರ್. 4 ಮ್ಯಾಕ್ ವೀಲ್ ಬರುತ್ತೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಂಪ್ ಊಫರ್, ಮತ್ತೆ ಸ್ಟೇರಿಂಗ್ ನಲ್ಲಿ ಎಲ್ಲ ರಿಮೋಟ್ ಕಂಟ್ರೋಲರ್ ಎಲ್ಲ ಬರುತ್ತೆ ಗಾಡಿನಲ್ಲಿ. 2010 ಮಾಡಲು, ಸೆಕೆಂಡ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ವೆಹಿಕಲ್. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ, ಸಿಸ್ಟಮ್ ಇದೆ, LCD ಇದೆ, ಬ್ಯಾಕ್ ಸೈಡ್ ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೆನೆನ್ಸ್ ಆಗಿದೆ. ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ. 225 ಹೇಳ್ತಾ ಇದೀವಿ. 220 ಗಾಡಿ ಬಿಟ್ಕೊಡ್ತೀನಿ ಸರ್. ಬರೀ 2,20,000 ರೂಪಾಯಿಗೆ ಗಾಡಿ ಬಿಡ್ಕೊಡ್ತಾ ಇದೀರಾ, ಅದು ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ವೆಹಿಕಲ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋ ಅಂತದ್ದು. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ i20 ಸ್ಪೋರ್ಟ್ಸ್ ವೇರಿಯಂಟ್ ಗಾಡಿ ತುಂಬಾ ಕ್ಲಾಸ್, ವೆಲ್ ಮೇಂಟೆನೆನ್ಸ್ ಆಗಿದೆ, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಗಾಡಿ ಬಂದು ಡೀಸೆಲ್ ವೇರಿಯಂಟ್. i20 ಡೀಸೆಲ್ ವೇರಿಯಂಟ್ ಆವಾಗಲೇ ನೋಡಿದ್ರಲ್ಲ, ಪೆಟ್ರೋಲ್ ವೇರಿಯಂಟ್ ಇತ್ತು, ಇದು ಡೀಸೆಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, LCD TV ಎಲ್ಲ ಇದೆ ಗಾಡಿನಲ್ಲಿ. ಬರೀ ಆಸ್ಕಿಂಗ್ ಪ್ರೈಸ್ ಬಂದು ಇಲ್ಲಿ 4 ಲಕ್ಷ ಹೇಳ್ತಾ ಇದೀವಿ. ನಮ್ ಚಾನಲ್ ಮುಖಾಂತರ ಬಂದ್ರೆ ನಿಮ್ಗೆ ಬರೀ 3,70,000 ರೂಪಾಯಿ ಗಾಡಿ ಬಿಟ್ಕೊಡ್ತೀವಿ. ನಮ್ ಚಾನಲ್ ಕಡೆಯಿಂದ ಬಂದ್ರೆ ಬರೀ 3,70,000 ರೂಪಾಯಿಗೆ ಇದು ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ವೆಹಿಕಲ್. ಮಾಡಲು ಬ್ರೋ 2014 ಮಾಡಲು, 2014 ಮಾಡಲು. ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು, ವಿತ್ ಸಿಸ್ಟಮ್ ಕೂಡ ಬರುತ್ತೆ. ನೋಡಿ ಬ್ರ್ಯಾಂಡ್ ನ್ಯೂ ಲೆದರ್ ಅಪಾಲ್ಸಿ ಇರುವಂತದ್ದು. ಇಂಟೀರಿಯರ್ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಏರ್ ಬ್ಯಾಗ್ಸ್ ಎಲ್ಲ ಬರ್ತಕ್ಕಂತ ವೆಹಿಕಲ್. ಬರೀ 3,70,000 ರೂಪಾಯಿಗೆ ಆಗತ್ತೆ. ಬ್ರೋ ಹೋಂಡಾ ಜಾಜ್ ಸರ್ 2015 ಮಾಡಲು, ಸಿಂಗಲ್ ಓನರ್ ಗಾಡಿ. ನೀವು ನೋಡ್ತಾ ಇದ್ದೀರಾ, ಡೀಸೆಲ್ ವೇರಿಯಂಟ್ ಗಾಡಿ ತುಂಬಾ ವೆಲ್ ಮೇಂಟೆನೆನ್ಸ್ ಆಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ 4. ಸಿಂಗಲ್ ಓನರ್ ವೆಹಿಕಲ್. ಬರೀ 4.25 ಗಾಡಿ ಬಿಟ್ಕೊಡ್ತೀನಿ. ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್ ಬರೀ 4,50,000 ರೂಪಾಯಿಗೆ ಗಾಡಿ ಬಿಟ್ಕೊಡ್ತಾ ಇದೀರಾ. ಯಾವ ಮಾಡಲ್ ಬ್ರೋ ಸರ್? 2015 ಮಾಡಲು, ಸಿಂಗಲ್ ಓನರ್. 2015 ಮಾಡಲ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ನೋಡಿ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಮಾಡಿರೋಂತ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಾಲ್ಸಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥದ್ದು. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ಎಲ್ಲ ಬರ್ತಕ್ಕಂತ ವೆಹಿಕಲ್, ವೆಲ್ ಮೇಂಟೈನ್, ಸಿಂಗಲ್ ಓನರ್ ವೆಹಿಕಲ್, 2015 ಮಾಡಲ್. ಖಂಡಿತ ಸರ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್? 2010 ಮಾಡಲು, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ವೆಹಿಕಲ್, ಸೆಕೆಂಡ್ ಓನರ್. ಶಿಫ್ಟ್, ಆ ಶಿಫ್ಟ್ ಗಳು ನೋಡಿದ್ರಿ 1.35 ಕೊಟ್ರಿ. ಈ ಶಿಫ್ಟ್ ಬಂದು 2.25 ಹೇಳ್ತಾ ಇದೀನಿ. ಇದನ್ನು ಅಷ್ಟೇ 2.35 ಗಾಡಿ ಬಿಟ್ಕೊಡ್ತೀನಿ ಸರ್. ಅದು 1.35, ಇದು 2.35. ಹೌದು. 2010 ಸೆಕೆಂಡ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ರನ್ನಿಂಗ್ ಇರುವಂತದ್ದು. 2010 ಮಾಡಲ್, ಸೆಕೆಂಡ್ ಓನರ್. ನೀವು ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 70 to 80% ಇರುವಂತ ಟೈರ್ ಕಂಡೀಷನ್. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತದ್ದು. ಹಾಗೆ ನೀವು ಇಂಟೀರಿಯರ್ ಬಂದ್ರೆ, ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರುವಂತದ್ದು. ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಬರೀ 2,35,000 ರೂಪಾಯಿಗೆ ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಶಿಫ್ಟ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ಸರ್? ಪೆಟ್ರೋಲ್ ವೇರಿಯಂಟ್, ರಿಡ್ಸ್ 2011 ಮಾಡಲು. ಬರೀ 2 lakhs ಗೆ ಗಾಡಿ ಬಿಟ್ಕೊಡ್ತೀನಿ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೆನೆನ್ಸ್ ಆಗಿದೆ. ಬ್ರ್ಯಾಂಡ್ ನ್ಯೂ 4 ಟೈರ್ ಇದೆ, ಸಿಸ್ಟಮ್ ಇದೆ ಗಾಡಿನಲ್ಲಿ, LCD ಸಿಸ್ಟಮ್ ಇದೆ, ಮತ್ತೆ ಸೀಟ್ ಕವರ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಸ್ಕ್ರಾಚಸ್ ಏನಿಲ್ಲ. 2011 ಮಾಡಲು, ಸೆಕೆಂಡ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ರನ್ನಿಂಗ್ ಮಾಡ್ಕೊಡ್ತೀನಿ. ಇವಾಗ 2011 ಮಾಡಲು, ಆಲ್ ಡಾಕ್ಯುಮೆಂಟ್ ಫ್ರೆಶ್ ರನ್ನಿಂಗ್ ಆಗುತ್ತೆ. ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಆಗುತ್ತೆ ವೆಹಿಕಲ್. ಬ್ರ್ಯಾಂಡ್ ನ್ಯೂ ಟೈರ್ 4x4. ಹಾಗೆ ನೀವು ಇಂಟೀರಿಯರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರುವಂತ ಇಂಟೀರಿಯರ್ ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ನೀವು ಲೆದರ್ ಅಪಾಲ್ಸಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತದ್ದು. ಫೈನಲ್ ಟು ಫೈನಲ್ ಏನ್ ಪ್ರೈಸ್ ಬ್ರಾ? 2,35,000 ಹೇಳ್ತಾ ಇದ್ರಿ. 2 ಲಕ್ಷಕ್ಕೆ ಬಿಟ್ಕೊಡ್ತೀನಿ. ಬರೀ 2 ಲಕ್ಷ ರೂಪಾಯಿಗೆ ಬಿಟ್ಕೊಡ್ತಾರೆ. 2.35 ಹೇಳ್ತಾ ಇರೋದು. ಬರೀ 2 ಲಕ್ಷ ರೂಪಾಯಿಗೆ ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ವೆಹಿಕಲ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್ ನಮಸ್ಕಾರ ಸರ್. ಸರ್ ಈ ಗಾಡಿ ಬಂದು 2010 ಮಾಡಲು, ಸೆಕೆಂಡ್ ಓನರ್ ಗಾಡಿ, ಆಲ್ ಡಾಕ್ಯುಮೆಂಟ್ ಫ್ರೆಶ್ ಆಗಿ ರನ್ನಿಂಗ್ ಮಾಡ್ಕೊಡ್ತೀನಿ. ಗಾಡಿ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೆನೆನ್ಸ್ ಆಗಿದೆ. ಎಲ್ಲೂ ಡೆಂಟು ಸ್ಕ್ರಾಚಸ್ ಎಲ್ಲೂ ಏನಿಲ್ಲ. ಟೈರ್ ನೋಡ್ತಾ ಇದ್ರೆ 4 ಬ್ರ್ಯಾಂಡ್ ನ್ಯೂ ತರ ಟೈರ್ ಇದೆ. 75% ಇದೆ ಟೈರು. ಮತ್ತೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಒಳಗಡೆ ಒಂದು ಸಿಸ್ಟಮ್ ಕೂಡ ಬರುತ್ತೆ.
ಹಾಗೆ ನೀವು ಲೆದರ್ ಅಪಲ್ಸ್ಟ್ರಿ ನೋಡ್ತಾ ಇರ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥದ್ದು ವಿತ್ ಕಂಪನಿ ಸಿಸ್ಟಮ್ ಬರ್ತಕ್ಕಂಥದ್ದು. ಬ್ರೋ ಆಸ್ಕಿಂಗ್ ಪ್ರೈಸ್ ಏನಿದೆ ಬ್ರೋ? 2010 ಮಾಡಲ್, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಇದನ್ನು ಸಹ ಫ್ರೆಶ್ ಆಗಿ ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ಕೊಡ್ತೀನಿ ಬರೀ 2 lakhsಗೆ. ಬರೀ 2 ಲಕ್ಷ ರೂಪಾಯಿಗೆ ಫ್ರೆಶ್ ಆಗಿ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ಕೊಡ್ತಾರೆ. ಬರೀ 2 ಲಕ್ಷ ರೂಪಾಯಿಗೆ ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂತ ರಿಡ್ಸ್. ಬ್ರೋ ಈ ಗಾಡಿ ಪ್ರೈಸ್ ಮತ್ತೆ ಡೀಟೇಲ್ಸ್? ಸರ್ 2016 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಆಟೋಮೆಟಿಕ್, ರೆನಾಲ್ಡ್ ಕ್ವಿಡ್ ಗಾಡಿ ಬಂದು ವೆಲ್ ಮೇಂಟೆನೆನ್ಸ್ ಆಗಿದೆ. ಬ್ರ್ಯಾಂಡ್ ನ್ಯೂ ತರ 4 ಟೈರ್ ಇದೆ, 5 ಟೈರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಗಾಡಿ ಪ್ರೈಸ್ ಬಂದು 2016 ಮಾಡಲು 3,30,000 ರೂಪಾಯಿ ಗಾಡಿ ಬಿಟ್ಟು ಕೊಡ್ತೀನಿ. ಬರೀ 3,30,000ಕ್ಕೆ 2016 ಮಾಡಲು. ಹೌದು ಸರ್. ಗಾಡಿ ಮಾತ್ರ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಟೈರು ವಿತ್ ಸ್ಟೆಪ್ನಿ ಕೂಡ ಬರುತ್ತೆ, ಅನ್ಯೂಸ್ ಸ್ಟೆಪ್ನಿ. 5 ಟೈರ್ ಬ್ರ್ಯಾಂಡ್ ನ್ಯೂ ಇರೋಂಥದ್ದು. ಬಾಡಿ ಲೈನ್ ಕೂಡ ಅಷ್ಟೇ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋಂಥದ್ದು ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಹಾಗೆ ಇಂಟೀರಿಯರ್ ಮಾತ್ರ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿರುವಂತ ಇಂಟೀರಿಯರ್, ಎಲ್ಲೂ ಡೆಂಟ್ ಸ್ಕ್ರಾಚ್ ಏನು ಇಲ್ಲ. ಎಕ್ಸ್ಟೀರಿಯರ್ ಅಷ್ಟೇ ಚೆನ್ನಾಗಿ ಮೇಂಟೈನ್ ಆಗಿರೋಂಥದ್ದು. ಫೈನಲ್ ಟು ಫೈನಲ್ 3,30,000 ರೂಪಾಯಿ ಗಾಡಿ ಬಿಟ್ಟು 3,30,000 ರೂಪಾಯಿಗೆ ಫೈನಲ್ ಟು ಫೈನಲ್ ಆಗುತ್ತೆ. ಏನ್ ಬ್ರೋ 6-7 ಜನ ನಿಂತ್ಬಿಟ್ಟಿದ್ದೀರಾ? ಸರ್ ಹಂಗಿರೋಂತ ವೆಹಿಕಲ್ ಸರ್, 7 ಸೀಟರ್ ಗಾಡಿ ಸರ್, 7+1 ಗಾಡಿ, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ವೆಹಿಕಲ್. ಕ್ವಾಲಿಸ್ ಒಂದ್ ಕಾಲದ್ದು ರಾಣಿ ಇರಂಗಂತ ವೆಹಿಕಲ್ ಇದು. ಆನೆ ಸರ್, ಚಿಕ್ಕ ಆನೆ ಸರ್, ಒಂದ್ ಕಾಲದ್ದು ಆನೆ ಸರ್ ಗಾಡಿ. ಇವತ್ತು ಅಷ್ಟೇ ಹಂಗೆ ವೆಲ್ ಮೇಂಟೆನೆನ್ಸ್ ಆಗಿರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್, ಫ್ರೆಶ್ ಡಾಕ್ಯುಮೆಂಟ್ ರನ್ನಿಂಗ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಅಂತ ಸೆಕೆಂಡ್ ಓನರ್ ಅಂತ ಗಾಡಿ ಇರೋದು. ಇದೇ ಗಾಡಿ ತುಂಬಾ ರೇರ್ ಗಾಡಿ ಸರ್. ಈ ಗಾಡಿ ಬರೀ ನಿಮ್ಗೆ 2,35,000 ರೂಪಾಯಿ ಗಾಡಿ ಬಿಟ್ಟು ಕೊಡ್ತೀನಿ. ನಮ್ ಚಾನಲ್ ಫಾಲೋ ಮಾಡಿದ್ರೆ 2 ಲಕ್ಷಕ್ಕೆ ಗಾಡಿ ಕೊಟ್ಬಿಡ್ತೀನಿ ಸರ್. ನಮ್ ಚಾನಲ್ ಫಾಲೋ ಮಾಡ್ಕೊಂಡ್ ಬಂದಿದ್ರೆ ಬರೀ 2 ಲಕ್ಷ ರೂಪಾಯಿಗೆ ವೆಹಿಕಲ್ ಕೊಡ್ತಾ ಇದ್ದೀರಾ? ಖಂಡಿತ ಸರ್. ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋ ವೆಹಿಕಲ್ ನೀವು ನೋಡ್ತಾ ಇರ್ಬೋದು. ಇದು ಒಂದ್ ಕಾಲದ ಕಿಂಗ್. ರೋಡ್ ಅಲ್ಲಿ ಓಡಿದ್ರೆ ಸೂಪರ್ ಆಗಿರುವಂತದ್ದು ಟೊಯೋಟಾ ಕ್ವಾಲಿಸ್. ಇವಾಗ್ಲೂ ಅಷ್ಟೇ ವ್ಯಾಲ್ಯೂ ಇರೋಂಥದ್ದು. ಬರೀ 2 ಲಕ್ಷ ರೂಪಾಯಿಗೆ ಆಗ್ತಾ ಇದೆ ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ವೆಹಿಕಲ್. ಏನ್ ಬ್ರೋ ರೆಗ್ಯುಲರ್ ಆಗಿ ಎಲ್ಲಾ ಮಾಮೂಲಿ ಗಾಡಿ ಇಡ್ತಾ ಇದ್ರಿ, ಇವತ್ತೇನ್ ಒಂದ್ ಲಕ್ಸುರಿ ಗಾಡಿ ಇಟ್ಟಿದ್ದೀರಾ? ಖಂಡಿತ ಸರ್, ಲಕ್ಸುರಿ ಗಾಡಿ ಅಂತ ನೀವು ಹೇಳ್ತಾ ಇದ್ದೀರಾ. ಲಕ್ಸುರಿ ರೈಟ್ ಕೊಡೋದಿಲ್ಲ ಸರ್, ಇಂಡಿಯನ್ ಗಾಡಿ ರೈಟ್ ತರ ಕೊಡ್ತೀನಿ. ಬನ್ನಿ ನೋಡಿ. ಬರೀ ಗಾಡಿ 2014 ಮಾಡಲು, ಸಿಂಗಲ್ ಓನರ್ ವೆಹಿಕಲ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ವೆಹಿಕಲ್, ಆಸಿಟಿವ್ ಕಂಡೀಷನ್ ಕೊಡ್ತೀನಿ. ಬರೀ ನೀವು ನೋಡ್ತಾ ಇದ್ದೀರಾ ಈ ಗಾಡಿನಲ್ಲಿ ಏನೇನ್ ಫೀಚರ್ ಇದೆ ಅಂತ ತೋರಿಸ್ತೀನಿ. ಕಮಾನ್ ಬಾಸ್. ಸನ್ ರೂಫ್ ನೋಡಿ, ಈ ತರ ಸನ್ ರೂಫ್ ಇರೋಂತ ವೆಹಿಕಲ್ ವಿತ್ ಸನ್ ರೂಫ್ ಬರ್ತಕ್ಕಂತ ವೆಹಿಕಲ್ 2014 ಮಾಡಲು ಆಡಿ. ಹೌದು ಸರ್. ಏನ್ ಪ್ರೈಸ್ ಕೊಡ್ತೀರಾ ಬ್ರೋ? ಸರ್ ಗಾಡಿನಲ್ಲಿ ಎಲ್ಲಾ ಫೀಚರ್ಸ್ ಇದೆ ಸರ್, ಏನ್ ಇಲ್ಲ ಅಂತ ಏನಿಲ್ಲ. ಅನ್ಯೂಸ್ ಸ್ಟೆಪ್ನಿ ಸಹ ಇದೆ. ಬರೀ ಸಿಂಗಲ್ ಓನರ್ ವೆಹಿಕಲ್, 14 ಮಾಡಲ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರೋಂತ ವೆಹಿಕಲ್. ಬರೀ ನಿಮ್ಗೆ 4 ಲಕ್ಷಕ್ಕೆ ಗಾಡಿ ಬಿಟ್ಟು ಕೊಡ್ತೀನಿ ಸರ್. ಇಲ್ಲಿ 4.25 ಹೇಳ್ತಾ ಇದೀನಿ, 4 ಲಕ್ಷಕ್ಕೆ ಗಾಡಿ ಬಿಟ್ಟು ಕೊಡ್ತೀನಿ. ಡೌನ್ ಪೇಮೆಂಟ್ ಇಲ್ಲ, ಫುಲ್ ಕ್ಯಾಶ್. ಬರೀ ಫುಲ್ ಕ್ಯಾಶ್ 4 ಲಕ್ಷ. ಬರೀ 4 ಲಕ್ಷ ರೂಪಾಯಿ ಆಡಿ ಕೊಡ್ತಾ ಇದ್ದೀರಾ? ಆಡಿ 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್ ನೋಡ್ತಾ ಇರ್ಬೋದು ವೀಕ್ಷಕರು. Q3 ವೆಹಿಕಲ್ ಏನು ಇಲ್ಲ. ಹಾಗೆ ವಿತ್ ಅಲೈಸ್ ಬರ್ತಕ್ಕಂಥದ್ದು 60 to 70% ಇರುವಂತ ಟೈರ್ ಕಂಡೀಷನ್ ವಿತ್ ಅನ್ಯೂಸ್ಡ್ ಸ್ಟೆಪ್ನಿ ಕೂಡ ಇದೆ. ಹಾಗೆ ನಾನು ಇಂಟೀರಿಯರ್ ತೋರಿಸ್ತೀನಿ ನೋಡಿ. ಇಂಟೀರಿಯರ್ ನೋಡ್ತಾ ಇರ್ಬೋದು, ಪ್ರೀಮಿಯಂ ಆಗಿರುವಂತ ಇಂಟೀರಿಯರ್. ಹಾಗೆ ಲೆದರ್ ಅಪಾಲ್ಸ್ಟ್ರಿ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಅದು ಕೂಡ ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿರೋದು ವಿತ್ ಸಿಸ್ಟಮ್ ಕೂಡ ಬರುತ್ತೆ. ಇದಕ್ಕೆ ಹೇಳೋದೇ ಬೇಕಾಗಿಲ್ಲ ಏನೇನ್ ಫೀಚರ್ಸ್ ಇದೆ ಅಂತ. ಎಲ್ಲಾ ಫೀಚರ್ಸ್ ಬರ್ತಕ್ಕಂತ ವೆಹಿಕಲ್ ವಿತ್ ಸನ್ ರೂಫ್ ಇರೋಂತ ವೆಹಿಕಲ್ ಬರೀ 4 ಲಕ್ಷ ರೂಪಾಯಿಗೆ ಆಗ್ತಾ ಇದೆ. ಈ ಗಾಡಿನ ನೋಡ್ಬೇಕು ಅಂದ್ರೆ ಎಲ್ಲಿ ಬರ್ಬೇಕು ಬ್ರೋ? ಸರ್ ಬೆಂಗಳೂರು ನಾಗರಬಾವಿಗೆ ಬರ್ಬೇಕು ಸರ್. ನಾಯಂಡಹಳ್ಳಿ, ನಿಯರ್ ಬೈ ನಾಯಂಡಹಳ್ಳಿಗೆ ಬರ್ಬೇಕು. ಕರ್ನಾಟಕ ಕಾರ್ಸ್ ಯೂನಿಟ್ 2 ಬರ್ಬೇಕು. ಕರ್ನಾಟಕ ಕಾರ್ಸ್ ಯೂನಿಟ್ 2 ನಿಯರ್ ನಾಯಂಡಹಳ್ಳಿ. ಹೌದು. ನೀವು ನೋಡ್ತಾ ಇದ್ದೀರಾ ನೋಡಿ, ಅದೇ ರೋಡು. ಆ ರೋಡ್ ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ನೋಡಿ ಕರ್ನಾಟಕ ಕಾರ್ ಸಿಗುತ್ತೆ. ಇಲ್ಲಿ ಯಾವ ಗಾಡಿಗಳು ಬೇಕು ಅಂದ್ರೂ ಸಿಗುತ್ತೆ. 1,35,000 ರೂಪಾಯಿಂದ ಈ ಸತಿ ಸ್ಟಾರ್ಟ್ ಆಗಿರುವಂತ ವೆಹಿಕಲ್ 4 ಲಕ್ಷ ರೂಪಾಯಿಗೆ ಎಂಡ್ ಆಗುತ್ತೆ. ಅದು ಆಡಿಯಿಂದ.